ಹಾಯ್ ಫ್ರೆಂಡ್ಸ್, ರಂಜಿನಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಹೆಣ್ಮಕ್ಳು ತಮ್ಮದೇ ಆದಂತಹ ಇನ್ಕಮ್ನ ಜನ್ರೇಟ್ ಮಾಡ್ಕೊಳ್ಬೇಕು. ಯಾರನ್ನೂ ಕೂಡ ₹1 ಕೂಡ ಕೇಳಬಾರ್ದು. ತಾವೇ ಸ್ವಯಂ ಉದ್ಯೋಗಿಗಳಾಗಿರಬೇಕು ಅಥವಾ ಯಾವುದೋ ಒಂದು ರೀತಿಯಲ್ಲಿ ತಮ್ಮದೇ ಆದಂತಹ ದುಡ್ಡನ್ನು ತಾವು ದುಡಿಬೇಕು ಅನ್ನೋಂತಹ ಆಸೆ ಪ್ರತಿಯೊಬ್ಬ ಹೆಣ್ಮಕ್ಳಿಗೂ ಕೂಡ ಇರುತ್ತೆ. ಸೊ ಅದಕ್ಕೋಸ್ಕರ ಸರ್ಕಾರನೇ ಕೂಡ ನಿಮಗೆ ಸಹಾಯಧನನ ನೀಡಬೇಕು, ಇಲ್ಲ ಅಂಥವರಿಗೆ ಪ್ರೋತ್ಸಾಹ ನೀಡೋಕ್ಕೋಸ್ಕರ ಒಂದು ಯೋಜನೆಯನ್ನು ಜಾರಿಗೆ ತಂದಿದೆ. ಅದೇ ಉದ್ಯೋಗಿನಿ ಯೋಜನೆ. ಈ ಯೋಜನೆ ಅಡಿಯಲ್ಲಿ ಯಾವ್ಯಾವ ಹೆಣ್ಮಕ್ಳಿಗೆ ಎಷ್ಟೆಷ್ಟು ಸಾಲ ಕೊಡ್ತಾರೆ ಅಥವಾ ಸಹಾಯಧನ ಸಿಗುತ್ತೆ, ಇದರಿಂದ ಹೆಣ್ಮಕ್ಳು ತಮ್ಮದೇ ಆದಂತಹ ಇನ್ಕಮ್ನ ಯಾವ ರೀತಿ ಜನ್ರೇಟ್ ಮಾಡ್ಕೊಳ್ಳೋದು, ಮತ್ತು ಇದಕ್ಕೆ ಅರ್ಜಿನ ಎಲ್ಲಿ ಸಲ್ಲಿಸಬೇಕು, ಹೇಗೆ ಸಲ್ಲಿಸಬೇಕು, ಮತ್ತು ಲಾಸ್ಟ್ ಡೇಟ್ ಯಾವಾಗ, ಇದನ್ನೆಲ್ಲ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ. ಉದ್ಯೋಗಿನಿ ಯೋಜನೆಯ ಅಷ್ಟು ಡೀಟೇಲ್ಸು ಈ ಒಂದು ವಿಡಿಯೋದಲ್ಲಿ ನಿಮಗೆ ಸಿಗುತ್ತೆ. ನೀವು ತಪ್ಪದೇನ ಈ ವಿಡಿಯೋನ ನೋಡಿ. ನೀವೇನಾದರೂ ಮಹಿಳೆಯರಾಗಿದ್ದರೆ ತುಂಬಾ ಯೂಸ್ಫುಲ್ ಆಗುವಂತಹ ವಿಡಿಯೋ. ಅಕಸ್ಮಾತ್ ಯಾರಾದರೂ ಜೆಂಟ್ಸು ಈ ವಿಡಿಯೋನ ನೋಡ್ತಾ ಇದ್ದರೆ ದಯವಿಟ್ಟು ಇದನ್ನು ನಿಮ್ಮ ಫ್ರೆಂಡ್ಸ್ಗಾಗಿರ್ಬೋದು, ನಿಮ್ಮ ಮನೆಯಲ್ಲಿ ಎಲ್ಲರಿಗೂ ಕೂಡ ಶೇರ್ ಮಾಡಿ. ತುಂಬಾ ಯೂಸ್ಫುಲ್ ಆಗುವಂಥ ವಿಡಿಯೋ. ಯಾಕೆ ಅಂತಂದರೆ ಅವ್ರಿಗೆ ತಮ್ಮದೇ ಆದಂತಹ ಓನ್ ಬಿಸ್ನೆಸ್ನ ಸ್ಟಾರ್ಟ್ ಮಾಡಬೇಕು, ಇಲ್ಲ ತಮ್ಮದೇ ಇನ್ಕಮ್ನ ಜನ್ರೇಟ್ ಮಾಡ್ಕೊಳ್ಬೇಕು ಅನ್ನೋಂತಹ ಆಸೆ ಇದ್ದರೆ ಈ ಒಂದು ವಿಡಿಯೋ ಅವರಿಗೆ ತುಂಬಾ ಯೂಸ್ಫುಲ್ ಆಗುತ್ತೆ. ಓಕೆನಾ? ಬನ್ನಿ, ಆ ಒಂದು ಪ್ರೋಗ್ರಾಮ್ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ನ ಈ ವಿಡಿಯೋದಲ್ಲಿ ಕೊಡ್ತಾ ಇದ್ದೀನಿ. ಓಕೆನಾ? ಮೊದಲನೇದಾಗಿ ಈ ಯೋಜನೆ ಹೆಸರು ಆವಾಗಲೇ ಹೇಳಿದಾಗೆ ಉದ್ಯೋಗಿನಿ ಯೋಜನೆ ಅಂತ. ಇದು ಕರ್ನಾಟಕ ರಾಜ್ಯ ಮಹಿಳಾ ಅಭಿವೃದ್ಧಿ ನಿಗಮ, ಈ ಒಂದು ನಿಗಮದಿಂದ ಈ ಯೋಜನೆಯನ್ನು ತಂದಿರುವಂಥದ್ದು. 2025-26ನೇ ಸಾಲಿನ ಅರ್ಜಿಗಳನ್ನು ಆಗಲೇ ಪ್ರಾರಂಭ ಮಾಡಿದ್ದಾರೆ. ನೀವು ಅರ್ಜಿನ ಸಲ್ಲಿಸ್ಬೋದು. ನಿಮಗೇನಾದರೂ ಲೋನ್ ಬೇಕು ಅಥವಾ ಸಹಾಯಧನ ಬೇಕು ಅಂತ ಅಂದರೆ ಈ ಒಂದು ಯೋಜನೆಗೆ ನೀವು ಅರ್ಜಿನ ಹಾಕ್ಕೊಳ್ಬೋದು. ಇದ್ರ ಉದ್ದೇಶ ಏನಕ್ಕೋಸ್ಕರ ಈ ಯೋಜನೆ ಬಂದಿದೆ ಅಂತ ಅಂದರೆ, ಮಹಿಳೆಯರೇನಿದ್ದಾರೆ ಅವರು ತಮ್ಮದೇ ಆದಂತಹ ಇನ್ಕಮ್ನ ಜನ್ರೇಟ್ ಮಾಡ್ಕೊಳ್ಳೋದಕ್ಕೆ ಏನಾದರೂ ಅಂದರೆ ಒಂದು ಬಿಸ್ನೆಸ್ನ ಸ್ಟಾರ್ಟ್ ಮಾಡಬೇಕು ಅಂತ ಇದ್ದರೆ ಅಂಥವರಿಗೆ ಪ್ರೋತ್ಸಾಹ ನೀಡಬೇಕು, ಅವರು ಸ್ವಾವಲಂಬಿಗಳಾಗಿರಬೇಕು ಅಂತ ಹೇಳ್ಬಿಟ್ಟು ಈ ಒಂದು ಯೋಜನೆನ ತಂದಿರೋವಂಥದ್ದು ಕರ್ನಾಟಕ ಸರ್ಕಾರ. ಇದಕ್ಕೋಸ್ಕರ ಬ್ಯಾಂಕ್ಗಳಲ್ಲಿ ಸಾಲನ ಕೊಡ್ತಾ ಇದ್ದಾರೆ. ಅದ್ರ ಜೊತೆಗೆ ಈ ನಿಗಮದಿಂದ 30% ಹಿಡಿದು 50% ಕೂಡ ನಿಮಗೆ ಸಹಾಯಧನ ಸಿಗ್ತಾ ಇದೆ. ಯಾರಿಗೆ 30% ಮತ್ತು ಯಾರಿಗೆ 50% ಅಂತ ಹೇಳ್ಬಿಟ್ಟು ನಾನು ಮುಂದೆ ತಿಳಿಸ್ಕೊಡ್ತೀನಿ ವಿಡಿಯೋದಲ್ಲಿ. ಓಕೆನಾ? ನೆಕ್ಸ್ಟು ಈ ಯೋಜನೆಗೆ ನೀವೇನಾದರೂ ಅರ್ಜಿನ ಸಲ್ಲಿಸಬೇಕು ಅಂತ ಅಂದರೆ ನಿಮ್ಮ ಒಂದು ಏಜ್ ಏನಾಗಿರಬೇಕು ಅಂತಂದರೆ 18 ವರ್ಷದಿಂದ 55 ವರ್ಷದ ಒಳಗಡೆ ಇರಬೇಕಾಗಿರುತ್ತೆ. ಲಾಸ್ಟ್ ಡೇಟ್ ಬಂದು ಜನವರಿ 2026 ಜನವರಿ 15 ನೀವು ಈ ಒಂದು ಯೋಜನೆಗೆ ಅರ್ಜಿನ ಸಲ್ಲಿಸ್ಬೋದು. ಸೇವಾ ಸಿಂಧು ಪೋರ್ಟಲ್ ಅಲ್ಲಿ ನೀವು ಅರ್ಜಿನ ಸಲ್ಲಿಸಬೇಕಾಗುತ್ತೆ. ಅದರ ಲಿಂಕ್ನ ನಾನು ಕೆಳಗಡೆ ಹಾಕಿರ್ತೀನಿ, ಹಾಗೆ ಡಿಸ್ಕ್ರಿಪ್ಷನಲ್ಲಿ ಕೂಡ ಹಾಕಿರ್ತೀನಿ. ನೀವು ಡೈರೆಕ್ಟಾಗಿ ಅರ್ಜಿನ ಹಾಕ್ಕೊಳ್ಬೋದು. ಮತ್ತು SC ST ಅವರು ಏನಾದರೂ ಇದ್ದರೆ, ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಈ ಒಂದು ಕಮ್ಯುನಿಟಿಗೆ ಏನಾದರೂ ನೀವು ಸೇರಿರ್ತೀರಾ ಅಂತ ಅಂದರೆ ನಿಮ್ಮ ಒಂದು ಇನ್ಕಮ್ ಏನಾಗಿರಬೇಕು ಅಂತ ಅಂದರೆ 2 ಲಕ್ಷಕ್ಕಿಂತ ಕಡಿಮೆ ಇರಬೇಕು. ಅಂಥವ್ರು ಮಾತ್ರ ಅರ್ಜಿನ ಸಲ್ಲಿಸೋದಕ್ಕೆ ಆಗೋದು. ಮತ್ತು ಘಟಕ ವೆಚ್ಚ ಅಂತ ಅಂದರೆ ನೀವು ಈಗ ಸ್ಟಾರ್ಟ್ ಮಾಡ್ತಿರಲ್ವ ಯಾವುದಾದ್ರೂ ಬಿಸ್ನೆಸ್, ಆ ಥರ ಅದ್ರದ್ದು ಕನಿಷ್ಠ ಬಂದು 1 ಲಕ್ಷದಿಂದ ಗರಿಷ್ಠ 3 ಲಕ್ಷದವರೆಗೂ ಕೂಡ ಅದ್ರದ್ದು ವೆಚ್ಚ ಇರಬೇಕಾಗತ್ತೆ. ಮತ್ತು ಸಹಾಯಧನವಾಗಿ ಈ ಒಂದು ನಿಗಮದಿಂದ ನಿಮಗೆ ಸಿಗೋವಂಥದ್ದು 50% ಸಹಾಯಧನ ಸಿಗುತ್ತೆ. ಫಾರ್ ಎಕ್ಸಾಂಪಲ್, ನೀವು 3 ಲಕ್ಷ ರೂಪಾಯಿನ ಖರ್ಚು ಮಾಡ್ತಾ ಇದ್ದೀರಾ ಅಂತ ಅಂದರೆ ನಿಮಗೆ 1.5 ಲಕ್ಷದಷ್ಟು ಸಹಾಯಧನವಾಗಿ ಸಿಗುತ್ತೆ. ಮಿಕ್ಕಿರೋದಕ್ಕೆ ಬ್ಯಾಂಕಲ್ಲಿ ಲೋನು ಸಿಗುತ್ತೆ. ಓಕೆನಾ? ಇನ್ನು 1.5 ಲಕ್ಷ ಲೋನ್ ಸಿಗುತ್ತೆ. ಈ ಥರ ನೀವು ಅರ್ಥ ಮಾಡ್ಕೊಳ್ಬೇಕಾಗುತ್ತೆ. ಓಕೆನಾ?
ನಿಮಗೆ ಆದಾಯ ಮಿತಿ 2 ಲಕ್ಷಕ್ಕಿಂತ ಕಡಿಮೆ ಇರಬೇಕು. ಘಟಕ ವೆಚ್ಚ ಬಂದುಬಿಟ್ಟು 1 ಲಕ್ಷದಿಂದ 3 ಲಕ್ಷದವರೆಗೂ ಇರಬೇಕು. ಈಗ ಫಾರ್ ಎಕ್ಸಾಂಪಲ್ ನಿಮ್ಮದು 1 ಲಕ್ಷ ಏನಾದರೂ ಘಟಕ ವೆಚ್ಚ ಇತ್ತು ಅಂತ ಅಂದರೆ ನಿಮಗೆ 50% ಅಂತಂದರೆ 50,000 ಸಿಗುತ್ತೆ. ಇನ್ನು 50,000ಕ್ಕೆ ನೀವು ಲೋನ್ನ ತೊಗೊಳ್ಬೇಕಾಗುತ್ತೆ. ಆ ಥರ. ಅದೇ ರೀತಿ ಈಗ ಜನರಲ್ ಕೆಟಗರಿಗೆ ಏನಾದರೂ ಬರ್ತೀರಾ ಅಂತ ಅಂದರೆ ನಿಮ್ಮ ಒಂದು ಆದಾಯ ಮಿತಿ ಎಷ್ಟಿರಬೇಕು ಅಂತ ಅಂದರೆ 1.5 ಲಕ್ಷಕ್ಕಿಂತ ಕಡಿಮೆ ಇರಬೇಕು. 1.5 ಲಕ್ಷ ಅದಕ್ಕಿಂತ ಕಡಿಮೆ ಇರಬೇಕು. ಜಾಸ್ತಿ ಇದ್ದರೆ ನೀವು ಅಪ್ಲೈ ಮಾಡೋದಕ್ಕಾಗೋದಿಲ್ಲ. ಹಾಗೆ ಘಟಕ ವೆಚ್ಚ ಬಂದುಬಿಟ್ಟು 3 ಲಕ್ಷದವರೆಗೆ ಇರಬೇಕಾಗತ್ತೆ. ಓಕೆನಾ? 3 ಲಕ್ಷದವರೆಗೂ ಘಟಕ ವೆಚ್ಚ ಇರುತ್ತೆ. ಸಹಾಯಧನ 30% ಇರುತ್ತೆ. ಯಾರಿಗೆ? ಜನರಲ್ ಕೆಟಗರಿ ಅವರಿಗೆ ಸಹಾಯಧನ ಎಷ್ಟು? 30%. ಓಕೆನಾ? ಈಗ ನೀವು 1 ಲಕ್ಷ ಖರ್ಚು ಮಾಡ್ತಾ ಇದ್ದೀರಾ ಅಂತ ಅಂದರೆ ನಿಮಗೆ ಎಷ್ಟು ಸಿಗುತ್ತೆ ಅಂತಂದರೆ 30,000 ಸಿಗುತ್ತೆ. 3 ಲಕ್ಷ ನೀವು ಖರ್ಚು ಮಾಡ್ತಾ ಇದ್ದೀರಾ ಅಂತಂದರೆ ನಿಮಗೆ 90,000 ಸಹಾಯಧನವಾಗಿ ಸಿಗುತ್ತೆ. ಮಿಕ್ಕಿರುವಂತಹ 2,10,000 ನೀವು ಲೋನ್ನ ತೊಗೊಳ್ಬೇಕಾಗುತ್ತೆ. ಓಕೆನಾ? ಈ ಥರ ಈ ಒಂದು ಪ್ರೋಗ್ರಾಮು ಇರೋವಂಥದ್ದು. ನೆಕ್ಸ್ಟು ಏನು ಅಂತ ಅಂದರೆ ಎಲಿಜಿಬಿಲಿಟಿ ಏನೇನಿರುತ್ತೆ, ಯಾರ್ಯಾರು ಅರ್ಜಿನ ಹಾಕ್ಬೋದು ಇದಕ್ಕೆ ಅಂತ ಅಂದರೆ ಜನರಲ್ಲು ಮತ್ತು ವಿಶೇಷ ವರ್ಗದಂತಹ ಮಹಿಳೆಯರೇನಾದರೂ ಆಗಿದ್ದರೆ ನೀವು 1.5 ಲಕ್ಷಕ್ಕಿಂತ ಕಡಿಮೆ ಇರಬೇಕಾಗುತ್ತೆ ಆದಾಯ. ಹಾಗೆ ಏಜ್ ಹೇಳಿದ್ನಲ್ಲ 18 to 55, 18 ವರ್ಷದಿಂದ 55 ವರ್ಷದವರೆಗೆ ನಿಮ್ಮ ಏಜು ಇರಬೇಕಾಗತ್ತೆ. ನೆಕ್ಸ್ಟ್ ಬಂದುಬಿಟ್ಟು ನೀವು ಅಪ್ಲೈ ಮಾಡಿದ್ದಾದಮೇಲೆ ಲೋನು ಸ್ಯಾಂಕ್ಷನ್ ಆಗುತ್ತಲ್ವ, ಆ ಸ್ಯಾಂಕ್ಷನ್ ಅಂದರೆ ಮಂಜೂರಾದಮೇಲೆ ಆ ಬಿಡುಗಡೆಗೆ ಟೈಮ್ ಇರುತ್ತಲ್ಲ, ಅದಕ್ಕಿಂತ ಮುಂಚೆ 3 ರಿಂದ 6 ದಿನಗಳ ಕಾಲ ನಿಮಗೆ ಒಂದು ಟ್ರೈನಿಂಗ್ ಇರುತ್ತೆ. ಓಕೆನಾ? ಆ ಟ್ರೈನಿಂಗ್ನ ನೀವು ಅಟೆಂಡ್ ಮಾಡಬೇಕಾಗುತ್ತೆ. ಓಕೆನಾ? ಇಷ್ಟು ನೀವು ಈ ಒಂದು ಉದ್ಯೋಗಿನಿ ಯೋಜನೆಯಲ್ಲಿ ತಿಳ್ಕೊಳ್ಬೇಕಾಗಿರೋದು. ಈ ಒಂದು ಮಹಿಳಾ ಸಬಲೀಕರಣ ಅಂತ ಏನು ಕರಿತೀವಿ, ಆ ಥರ ಒಂದು ವುಮೆನ್ ಎಂಪವರ್ಮೆಂಟ್ ಅನ್ನೋ ಒಂದು ಏಮ್ನ ಇಟ್ಕೊಂಡು ಈ ಒಂದು ಯೋಜನೆ ಜಾರಿಗೆ ಬಂದಿರೋವಂಥದ್ದು. ನೀವು ಇದಕ್ಕೆ ಅರ್ಜಿನ ಸಲ್ಲಿಸೋದಕ್ಕೆ ಸೇವಾ ಸಿಂಧು ಪೋರ್ಟಲ್ಗೆ ಹೋಗಿ ಅರ್ಜಿನ ಸಲ್ಲಿಸಬೇಕು. ನಿಮಗೆ ಬರಲಿಲ್ಲ ಅಂತ ಅಂದರೆ ಗ್ರಾಮ 1, ಕರ್ನಾಟಕ 1, ಬೆಂಗಳೂರು 1 ಅಂತ ಏನು ನಾಗರಿಕ ಕೇಂದ್ರಗಳಿರ್ತವೆ, ಆ ಒಂದು ಕಚೇರಿಗೆ ಹೋಗ್ಬಿಟ್ಟು ನೀವು ಅರ್ಜಿನ ಸಲ್ಲಿಸಬೇಕಾಗತ್ತೆ. ಓಕೆನಾ? ಸೊ ಇದರಿಂದ ನಾನು ಹೇಳಿದ್ನಲ್ಲ, ಸಹಾಯಧನ ಸಿಗುತ್ತೆ, ಹಾಗೆ ಲೋನ್ ಕೂಡ ಸಿಗುತ್ತೆ. ಮೇಯ್ನ್ ಏನಂತ ಅಂದರೆ ಈಗ ಒಂದು ಬಿಸ್ನೆಸ್ನ ಸ್ಟಾರ್ಟ್ ಮಾಡಬೇಕು ಅಂತ ಹೆಣ್ಮಕ್ಳು ಏನಿರ್ತಾರೆ ಅವರು ಅತಿ ಹೆಚ್ಚು ಬಡ್ಡಿ ತಗೊಂಡು ಪ್ರೈವೇಟ್ ಕಂಪನಿಗಳೆಲ್ಲನೂ ಕೂಡ ಸಾಲ ಕೊಡ್ತಾ ಇರ್ತಾರಲ್ಲ, ಅಂಥ ಕಡೆ ಹೋಗಬಾರ್ದು. ಅವರಿಗೆ ಕಡಿಮೆ ಬಡ್ಡಿನಲ್ಲಿ ಹಾಗೆ ಪ್ರೋತ್ಸಾಹಧನದ ರೀತಿ ನೀಡಬೇಕು. ಅವರಿಗೆ ಅವ್ರದ್ದೇ ಆದಂತಹ ಸ್ವಯಂ ಉದ್ಯೋಗನ ಕಲ್ಪಿಸ್ಕೊಡ್ಬೇಕು ಅನ್ನೋ ಒಂದು ನಿಟ್ಟಿನಿಂದ ಈ ಒಂದು ಉದ್ಯೋಗಿನಿ ಯೋಜನೆ ಜಾರಿಗೆ ಬಂದಿರುವಂಥದ್ದು. ನಾನು ಹೇಳಿರೋದಿಷ್ಟೂ ಕೂಡ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಆ ಒಂದು ಸೇವಾ ಸಿಂಧು ಪೋರ್ಟಲ್ದು ಲಿಂಕು ನಾನು ಡಿಸ್ಕ್ರಿಪ್ಷನ್ನಲ್ಲಿ ಹಾಕಿರ್ತೀನಿ, ಹೋಗಿ ನೋಡಿ. ಓಕೆನಾ? ಸೊ ಇದಿಷ್ಟು ಇವತ್ತಿನ ಮಾಹಿತಿ. ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ನೀವೇನಾದರೂ ಹೊಸ್ದಾಗಿ ಬಿಸ್ನೆಸ್ನ ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ, ಅದಕ್ಕೆ ತುಂಬ ಖರ್ಚಾಗುತ್ತೆ, ಆ ಬಜೆಟ್ ನಮ್ಮ ಹತ್ರ ಇಲ್ಲ ಅಂತ ಅಂದಾಗ ಈ ಸ್ಕೀಮ್ಗೆ ಅರ್ಜಿನ ಹಾಕ್ಕೊಂಡು ನಿಮಗೆ ಸಹಾಯಧನವಾಗಿ ಅದು ಫ್ರೀಯಾಗಿ ಸಿಗುತ್ತೆ. ಲೋನಿಗೆ ಮಾತ್ರ ನೀವು ಅದು ಕಡಿಮೆ ಬಡ್ಡಿನ ಕಟ್ಟಬೇಕಾಗುತ್ತೆ. ಸೊ ಇದಿಷ್ಟು ಕೂಡ ಇವತ್ತಿನ ಮಾಹಿತಿ. ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ. ನಿಮಗೆ ಹೆಲ್ಪ್ಫುಲ್ ಆಗುತ್ತೆ ಅಂತ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರ ವೀಡಿಯೋಸ್, ಯೂಸ್ಫುಲ್ ವೀಡಿಯೋಸ್ ಅಷ್ಟೇ ನಮ್ಮ ಚಾನಲಲ್ಲಿ ಬರೋ ಅಂಥದ್ದು. ನಿಮಗೆ ಮತ್ತೆ ಯಾವ ಥರ ವೀಡಿಯೋಸ್ ಬೇಕು ಅಂತ ಕಮೆಂಟ್ ಮಾಡಿ, ನಾನು ಅದೇ ಥರ ವೀಡಿಯೋಸ್ನ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್.